ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮೆಂತೆ ಉಂಡೆ. ನಾನು ತೊಗೊಂಡಿದ್ದೀನಿ ಮೆಂತೆ 1 ಕಟ್ ತೊಗೊಂಡಿದ್ದೀನಿ. ಹಾಗೆ 1 ಪಾವು ಕಿಲೋನಷ್ಟು ಇದು ಯಾವಂದ್ರೆ ನಾನು ಸಜ್ಜಿ ಹಿಟ್ಟು ತೊಗೊಂಡಿದ್ದೀನಿ. 1 ಪಾವು ಕಿಲೋ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಇದು ಸಣ್ಣಾಗಿ ಹೆಚ್ಚಿ ವಾಶ್ ಮಾಡಿಡ್ತೀನಿ. ಹಾಗೆ ಇದು ನಾದಬೇಕು, ಸ್ವಲ್ಪ ಜಿಗಿ ಹಾಕ್ಕೋಬೇಕು ಬಿಸಿ ನೀರಿನಲ್ಲಿ. ಮೊದಲು ಇದು ವಾಶ್ ಮಾಡ್ತೀನಿ. ಇಲ್ಲಿ ನೋಡಿ, ನಾ ಬಿಸಿ ನೀರು ಇಟ್ಕೊಂಡಿದ್ದೀನಿ. ನಾದಕ್ಕೆ ಬಿಸಿ ನೀರು ಬೇಕು, ಜಿಗಿ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಇಲ್ಲಿ ಬಿಸಿ ನೀರು ಇಟ್ಕೊಂಡಿದ್ದೀನಿ, ಕಾಯಬೇಕಿದು ಚೆನ್ನಾಗಿ. ಹಾಗೆ ಇಲ್ಲಿ ಕೂಡ ನಾದಕ್ಕೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಉಪ್ಪು ಕೂಡ ಹಾಕಿದ್ದಾರೆ ಸ್ವಲ್ಪ. ಹಾಗೆ ಇಲ್ಲಿ ವಾಶ್ ಮಾಡಿಕೊಂಡು ಮೆಂತೆ ಪಲ್ಯ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಿಸಿ ನೀರಾಗಿದ್ದಾವೆ. ಇಲ್ಲಿ ನೋಡ್ರಿ, ಜಿಗಿ ಹಾಕೋಲಿಕ್ಕತ್ತಿದ್ದಾರೆ, ಕಲಿಸ್ಕೊತಿದ್ವಿ. ಚೆನ್ನಾಗಿ ನಾದ್ಕೋಬೇಕು. ಈ ಥರ ಜಿಗಿ ಬರುತ್ತೆ, ಇಲ್ಲೊಂದು ಬರೋದಿಲ್ಲ. ಇಲ್ಲಿ ನೋಡಿ, ಹಾಗೆ ನಾನು ಮೆಂತೆ ಪಲ್ಯ ಹೆಚ್ಕೊಂಡಿದ್ದೀನಲ್ಲ, ಇದ್ರ ಬೇರು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಇದು ಬೇರು ತುಂಬ ಬೇಕು, ವಾಶ್ ಮಾಡ್ಕೊಂಡು ಇಟ್ಕೋಬೇಕು. ಹಾಗೆ ಇದು ಸಪ್ರೇಟ್ ಕೂಡ ಮಾಡಿದ್ದೀನಲ್ಲ, ಇದು ಬೇರು ಕೂಡ ಇಟ್ಕೋಬೇಕು. ಹಾಗೆ ಇಲ್ಲಿ ನೋಡಿ, ಮೆಂತೆ ಪಲ್ಯದ ಕಡ್ಡಿ ಯಾಕೆ ಯೂಸ್ ಬೇಕಂದರೆ, ಯೂಸ್ ಅದಕ್ಕಾಗುತ್ತೆ ಅಂದರೆ, ಉಂಡೆ ಮಾಡ್ತೀವಲ್ಲ ಅದ್ರ ಮೇಲೆ ಈ ಕಡ್ಡಿ ಮೇಲೆ ಉಂಡೆ ಹಾಕಬೇಕು. ಉಂಡೆ ಬೇಯಿಸ್ಲಿಕ್ಕೆ ಅದು ಸಲಗೆ ಬೇಕು, ಅದಕ್ಕೆ ವಾಶ್ ಮಾಡಿದ್ದೀನಿ. ನೋಡಿ, ನಾದಾಗಿ ಇಟ್ಟಿದೆ. ಇವಾಗ ಈ ಥರ ಉದ್ದುದ್ದ ಮಾಡ್ಕೋಬೇಕು ಹಿಟ್ಲಿಂತ. ಇವಾಗ ಉಂಡೆ ಮಾಡ್ತಾರೆ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಉಂಡೆ ಬೇಕು, ತುಂಬ ಚಿಕ್ಕ, ಅಂದರೆ ಜಲ್ದಿ ಬಿಸಿ ಆಗುತ್ತದೆ. ಇಲ್ಲಿ ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಉಂಡೆ ಬೇಕು. ಇಲ್ಲಿ ನೋಡಿ, ಬೊಗಣೆ ಇಟ್ಟಿದ್ದೀನಿ. ಹಾಗೆ ನೀರು ಕೂಡ ಇಟ್ಟಿದ್ದೀನಿ, ಒಂದು ಅರ್ಧ ಬೊಗಣೆ ಅಷ್ಟು. ಹಾಗೆ ಗ್ಯಾಸ್ ಕೂಡ ಹಚ್ಚಿದ್ದೀನಿ. ಹಾಗೆ ಈ ಥರ ಜಾಲಿ ಇರೋದು ಪುಟ್ಟಿ ಥರ ಇರುತ್ತಲ್ಲ, ಆ ಥರ ಇಡಿ. ಈ ಥರ ಇಟ್ಮೇಲೆ ಬಿಸಿ ನೀರಾಗಬೇಕು. ಇದ್ರ ಮೇಲೆ ಕಡ್ಡಿ ಇಡಬೇಕು. ನಾವು ಮೆಂತೆ ಪಲ್ಯ ಕಡ್ಡಿ ಇದಾವಲ್ಲ, ಅದು ಇಡಬೇಕು. ಇಲ್ಲಿ ನೋಡಿ, ಈ ಥರ ಕಡ್ಡಿ ಇಡಬೇಕು. ಕಡ್ಡಿ ಇಟ್ಟು ನೀರು ಕಾಯೋ ತನಕ ವೇಟ್ ಮಾಡಬೇಕು. ಅಂಕ ತನಕ ಉಂಡೆ ರೆಡಿ ಮಾಡಬೇಕು. ನೋಡಿ, ನೀರು ಬಿಸಿ ಆಗಬೇಕು. ಅಂಕ ತನಕ ನಾವು ಇನ್ನೂ ಉಂಡೆ ಇಟ್ಟಿಲ್ಲ, ನೀರು ಬಿಸಿ ಆಗಬೇಕು. ಅದ್ರ ಸಲಕ್ಕೆ ಮುಚ್ಚಿಬಿಡ್ತೀನಿ. ಅಂಕ ತನಕ ಉಂಡೆಗಳು ರೆಡಿ ಮಾಡ್ಕೋತೀನಿ. ಇಲ್ಲಿ ನೋಡಿ ಉಂಡೆ ಮಾಡಿದ್ದೀನಿ. ಇವಾಗ ನಾನು ಸ್ಟೀಮ್ ಮಾಡೋಕೆ ಇಡ್ತಿದ್ದೀನಿ. ನೋಡಿ, ಇದ್ರ ಮೇಲೆ ಹಾಕ್ಬಿಡ್ತೀನಿ ಉಂಡೆ ಎಲ್ಲ. ಸ್ಟೀಮ್ ಮಾಡೋಕೆ ಇಡ್ತಿದ್ದೀನಿ. ಇಲ್ಲಿ ನೋಡಿ, ಈ ಥರ ಹಾಕಿದ್ದೀನಿ. ಇವಾಗ ಮುಚ್ಚಿಬಿಡ್ತೀನಿ. ಸ್ಟೀಮ್ ಮಾಡೋಕೆ ಇಡ್ತಿದ್ದೀನಿ. ಒಂದು 10 ನಿಮಿಷ ಅಷ್ಟೇ ಸಾಕು. ಇಲ್ಲಿ ನೋಡಿ, ಸ್ಟೀಮ್ ಆಗಿದೆ. ಇವಾಗ ತೆಗಿತಾ ಇದ್ದೀವಿ. ಒಂದು ಟ್ರಿಪ್ ಆಗಿದೆ ಆಲ್ರೆಡಿ, ಸ್ಟೀಮ್ ತೆಗ್ದಿದ್ದಾರೆ. ಹಾಗೆ ಇಲ್ಲೊಂದು ಟ್ರಿಪ್. ಮತ್ತೊಂದು ಟ್ರಿಪ್ ಹಾಕಿದಾರಲ್ಲ, ಅದು ಕೂಡ ತೆಗೆದು ಇದ್ರೊಳಗೆ ಹಾಕಿದ್ದಾರೆ. ಇಲ್ಲಿ ನೋಡಿ, ಉಂಡೆ ರೆಡಿಯಾಗಿದ್ದಾವೆ. ಇದು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಮೆಂತೆ ಕೂಡ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ನಾನು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಬಿಡ್ತೀನಿ.
ಇವಾಗ ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಹಾಗೆ ಕರಿಬೇವು ಕೂಡ ಹಾಕಿದ್ದೀನಿ. ಬಿಸಿಯಾಗಿದೆ ಎಣ್ಣೆ. ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಇಲ್ಲಿ ನೋಡಿ ಮೆಂತ್ಯ ಹಾಕ್ತಾ ಇದ್ದೀನಿ. ಇವಾಗ ಕಲಿಸ್ಕೋಬೇಕು ಚೆನ್ನಾಗಿ. ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಗರಂ ಮಸಾಲ ಹಾಕಿದ್ದೀನಿ, ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಎಷ್ಟಾದರೂ ಹಾಕಿ. ಉಪ್ಪು, ಇಲ್ಲಿ ನೋಡಿ ಫ್ರೈ ಆಗಿದೆ ಮಸಾಲೆಗಳೆಲ್ಲ. ನಾನಿವಾಗ ಉಂಡೆಗಳು ಹಾಕ್ತಿದ್ದೀನಿ. ಇಲ್ಲಿ ನೋಡಿ ಉಂಡೆಗಳು ಹಾಕಿದ್ದೆನಲ್ಲ, ಇವಾಗ ಕಲಿಸ್ಕೋಬೇಕು ಚೆನ್ನಾಗಿ. ಇಲ್ಲಿ ನೋಡಿ ಒಂದು 5 ನಿಮಿಷ ಸ್ಟೀಮ್ ಆಗಕ್ಕೆ ಬಿಡಿ. ಎಲ್ಲ ಹಾಕಿದ್ದೀನಿ, ಉಂಡೆ ಕೂಡ ಹಾಕಿದ್ದೀನಿ, ಸ್ಟೀಮ್ ಆಗಕ್ಕೆ ಬಿಡಿ. 5 ನಿಮಿಷ ಸಾಕಷ್ಟೇ. ಇಲ್ಲಿ ನೋಡಿ 5 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ಆಗಿದೆ. ಇವಾಗ ನಾನು ಸ್ವಲ್ಪ ಶೇಂಗಾ ಪೌಡ್ರು ಉದುರಿಸ್ತೀನಿ. ಇಲ್ಲಿ ನೋಡಿ ಶೇಂಗಾ ಪೌಡರು ಉದುರಿಸ್ತಾ ಇದ್ದೀನಿ. ಈ ಥರ ಇನ್ನೂ ಸ್ವಲ್ಪ ಹಾಕ್ತಿದ್ದೀನಿ, ರುಚಿ ಬರುತ್ತೆ, ಅಂಟ್ಕೊಳ್ಳೋಂಗಿಲ್ಲ ಅದ್ರ ಸಲಗೆ. ಇವಾಗ ಕಲಿಸ್ಕೋಬೇಕು. ಇವಾಗ ನೋಡಿ ಕಲಿಸ್ಕೊಂಡಾಗಿದೆ ಅಲ್ಲ, ಇವಾಗ ಬಂದ್ ಮಾಡಿಬಿಡ್ಬೇಕು. ಗ್ಯಾಸ್ ಸ್ಟವ್ ಬಂದ್ ಮಾಡಿಬಿಡಿ. ಹಾಗೆ ಒಂದು 5 ನಿಮಿಷ ಮುಚ್ಚಿಬಿಡಿ. ಈ ಥರ ಅದು ತಾನೇ ಸ್ಟೀಮ್ ಆಗುತ್ತೆ. ನೋಡಿ ಕಲಿಸ್ಕೊಂಡಿದ್ದೀನಿ. ಹಾಗೆ ಪೌಡ್ರ್ ಹಾಕಿ ಒಂದು 5 ನಿಮಿಷ ಬಿಟ್ಟಿದ್ದೆ, ಅದೆಲ್ಲ ಕಲಿಸ್ಕೊಂಡಿದ್ದೀನಿ ಶೇಂಗಾ ಪೌಡ್ರ್ ಹಾಕಿ. ಇದಾಗಿದೆ, ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೆಂತ್ಯ ಉಂಡೆ ರೆಡಿಯಾಗಿದೆ. ನಾವಿದು ಸಂಕ್ರಾಂತಿಗೆ ಮಾಡಿದ್ದೀವಿ. ಮಾಡಿ ಹೊಲಕ್ಕೆ ತೊಗೊಂಡು ಹೋಗ್ತೀವಿ. ಆ್ಯಕ್ಚುಲಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮೆಂತ್ಯ ಉಂಡೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.